ಅಂತ ಹೇಳಿದ್ರೆ ನಿಮ್ಮ ಸಹಕಾರ ಬಹಳ ಮುಖ್ಯವಾಗಿ ನಮಗೆ ಬೇಕು. ಇಲ್ಲಿ ಪರಮೇಶ್ ಏನು ಮಾಡಿದ್ರು, DK ಶಿವಕುಮಾರ್ ಹೇಳಿದ್ರು ಮುಖ್ಯ ಅಲ್ಲ. ನಮ್ಮ ಜಿಲ್ಲೆ ಇದ್ದ ದೃಷ್ಟಿಯಿಂದ ಮತ್ತೆ ಈ ಜಿಲ್ಲೆಗೆ ಅನ್ಯಾಯ ಆಗ್ತಿರೋದನ್ನ ತಡೆಗಟ್ಟಬೇಕಾದ್ರೆ ಜನಗಳಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಪತ್ರಿಕಾ ಮಾಧ್ಯಮ ಬಹಳ ಮುಖ್ಯವಾಗಿರುವಂಥ ಒಂದು ಘಟ್ಟ. ಅಂದರೆ ಜನಗಳು ಯಾವಾಗಲೂ ನೋಡೋದು ನಾವು ಏನು ಮಾತನಾಡೋದಕ್ಕಿಂತ ಮಾಡೋದಕ್ಕಿಂತ ಹೆಚ್ಚಾಗಿ ಪತ್ರಿಕೆಯಲ್ಲಿ ಏನು ಬರೀತಾರೆ, ಏನು ಅನ್ಯಾಯ ಆಗಿದೆ, ಎಷ್ಟು ಜನರಿಗೆ ಈ ನೀರನ್ನ ಲಿಂಕ್ ಕೆನಾಲ್ ಮಾಡೋದ್ರಿಂದ 75 ಕಿಲೋಮೀಟರಿಂದ 167 ಕಿಲೋಮೀಟರ್ ಇರುವಂಥ ಎಲ್ಲ ಅಂದರೆ ಏನಂತ ಹೇಳ್ತೀವಿ ನಾವು ಗೇಟ್ಗಳು, ಅಂದರೆ ಏನಂತಪ್ಪ ವಾಲ್ಗಳು, ಅಂದರೆ ಎಸ್ಕೇಪ್ ವಾಲ್ಗಳು ಹೇಗಿದೆ, ಡಿಸ್ಟ್ರಿಬ್ಯೂಟರ್ ಚಾನೆಲ್ಗಳು, ಅಲ್ಲಿ 70ರಿಂದ 167 ಎಲ್ಲೂ ನೀರು ಬರಲ್ಲ. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಪೊಲೀಸ್ ಫೋರ್ಸ್ ಇಟ್ಕೊಂಡು ಬುಗುಡ್ನಳ್ಳಿಗೆ ಕುಡಿಯೋ ನೀರು ತುಂಬಿಸ್ಬೋದು. ಅದು ಬಿಟ್ಟರೆ ಇನ್ನೆಲ್ಲೂ ಕೂಡ ನೀರು ಬರಲ್ಲ. ಅಂದರೆ ಡೆಡ್ ಆಗಿಬಿಡ್ತಿದ್ದು ಏನೋ 70ರಿಂದ 167 ಕಿಲೋಮೀಟರ್ವರೆಗೂ ಯಾವುದೇ ಡಿಸ್ಟ್ರಿಬ್ಯೂಟರ್ ನೀರು ಹೋಗಲ್ಲ, ಯಾವುದೇ ಲಿಫ್ಟ್ ಇರಿಗೇಷನ್ ನೀರು ಹೋಗಲ್ಲ. ಮೇಜರ್ ಎಫೆಕ್ಟು ಒಂದು ತುರುವೇಕೆರೆ ಅಲ್ಲ ಗುಬ್ಬಿ, ಇನ್ನೊಂದು CS ಪುರ ಹೋಬಳಿ, ಇನ್ನೊಂದು ತುಮಕೂರು ಗ್ರಾಮಾಂತರ, ಇನ್ನೊಂದು ಮಧುಗಿರಿ, ಇನ್ನೊಂದು ಕೊರಟಗೆರೆ, ಇನ್ನೊಂದು ಸಿರಾ. ಇಷ್ಟಕ್ಕೂ ಕೂಡ ಇನ್ನು ನೀರು ಮದಚಿಕ್ಕೆ ಆಗ್ತದೆ. ತುಮಕೂರಲ್ಲಿ ಇರುತ್ತೆ ಲಿಫ್ಟ್ ಇರಿಗೇಷನ್. ಅದರಿಂದ ನೀವು ನಮ್ಮ ಪತ್ರಿಕಾ ಸ್ನೇಹಿತರಿಗೆ ಏನಪ್ಪಾ ಅಂತ ಹೇಳಿದ್ರೆ, ಯಾಕೆ ಇದನ್ನು ಹೋರಾಟ ಮಾಡ್ತೀವಿ ಅನ್ನೋದನ್ನ ಜನರಿಗೆ, ಇದು ರಾಜಕೀಯ ಪ್ರೇರಿತ ಅಲ್ಲ. ಇದರಲ್ಲಿ ಕಾಂಗ್ರೆಸ್ ಮತ್ತೆ BJP JDS ಬೆಂಕಿ ಕಾಯಿಸ್ಕೊಳ್ಳಕ್ ಹೋಗಿಲ್ಲ, ಕಾಂಗ್ರೆಸ್ನ ಒಂದು ಮನೆಯಲ್ಲಿ ಬೆಂಕಿ ಹಾಕಿ ಕಾಯಿಸ್ಕೊಳ್ಳಕ್ ಹೋಗಿಲ್ಲ. ಇದು ವೆರಿ ಕ್ಲಿಯರ್. ಈ ಜಿಲ್ಲೆಯ ಜನಕ್ಕೆ, ವಿಶೇಷವಾಗಿ ರೈತರಿಗೆ ಮತ್ತೆ ಕುಡಿಯೋ ನೀರಿಗೆ, ತುಮಕೂರು ಜಿಲ್ಲೆಯ ತುಮಕೂರು ನಗರಕ್ಕೆ ಇರ್ಬೋದು, ತುಮಕೂರು ಗ್ರಾಮಾಂತರ ಇರ್ಬೋದು, CS ಪುರ ಇರ್ಬೋದು, ಇವೆಲ್ಲವೂ ಮಲ್ಟಿ ವಿಲೇಜ್ ಸ್ಕೀಮ್ಗಳು ಸುಮಾರು ಒಂದು 253 ಕೋಟಿ ಅನುದಾನದಲ್ಲಿ ಕುಡಿಯೋ ನೀರಿನ ಯೋಜನೆಗಳನ್ನು ನಾವು ಮಾಡಿದ್ದೇವೆ. ಅದೇ ಎಲ್ಲೂ ನೀರು ಬರಲ್ಲ. ಆದರೆ ಇದನ್ನ ಅಧಿಕಾರಿಗಳಿಗೆ ಫೋರ್ಸ್ ಯೂಸ್ ಮಾಡಿ ಶಿವಕುಮಾರ್ ಅವರು, ನೀರಾವರಿ ಸಚಿವರಾಗಿರುವಂಥವರು, ಯಾರ ಸಲಹೆಗಾರನ ಇಟ್ಟಿದ್ರೆ ತಾಂತ್ರಿಕ ಸಲಹೆಗಾರನ, ನೀರಾವರಿ ಸಲಹೆಗಾರನ, ಅವರ ಹತ್ರ ಅವರ ಸಲಹೆಗಳನ್ನ ತಗೊಳ್ಳದಲ್ಲೇ ಎದುರಿಸಿ 400 ಕ್ಯೂಸೆಕ್ಸ್ ನೀರು ಎಲ್ಲಾದ್ರೂ ಉಂಟಾ? ಈಗ ಒಂದು ಲಿಫ್ಟ್ ಇರಿಗೇಷನ್ ಮಾಡ್ಬೇಕಾದ್ರೆ ಎಷ್ಟು ಕ್ಯೂಸೆಕ್ಸ್ ನೀರನ್ನ ಡಿಸ್ಚಾರ್ಜ್ ಮಾಡಬೇಕು ಅಂತ ಹೇಳಿ ತಾಂತ್ರಿಕ ಸಲಹಾ ಸಮಿತಿ ಕೊಡುತ್ತೆ. ಎಲ್ಲ ಇರುವಂತ ಯೋಜನೆಗಳಿಗೆ ನೀರು ಹೋಗಿ ಎಷ್ಟು ಮಿಗುತ್ತೆ, ಎಷ್ಟು ನೀರನ್ನ ಕೊಟ್ರೆ ಇವೆಲ್ಲವನ್ನ ನೀರನ್ನ ಕೊಡ್ಬೋದು ಅಂತೇಳಿ. ಆದ್ರೆ ಆ ತಾಂತ್ರಿಕ ಸಮಿತಿಯವರಿಗೆ ಎದುರಿಸಿ ಶಿವಕುಮಾರ್ ಅವರು ಯೋಜನೆ ಮಾಡಿ ಏನು ನೀರು ಬರುತ್ತೆ ಅದರಲ್ಲಿ 50 ಭಾಗ ನೀರನ್ನ ಕುಡಿಲಿ ತಗೊಂಡೋಗ್ತಾ ಇದ್ದಾರೆ, ಮತ್ತೆ ರಾಮನಗರ ಜಿಲ್ಲೆಗೆ ತಗೊಂಡು ಹೋಗ್ತಾರೆ. ನಿಜವಾಗ್ಲೂ ಈ ತರ ಅಧಿಕಾರ ಇದೆ ಅಂತೇಳಿ ದಬ್ಬಾಳಿಕೆ ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ ಯೋಜನೆ. ಇದನ್ನ ಯಾವುದೇ ಕಾರಣಕ್ಕೂ ಜಿಲ್ಲೆಯ ಜನ ಜಾಗೃತಿ ಮೂಡಿಸಬೇಕು, ಜಿಲ್ಲೆಯ ಜನ ಬೀದಿಗೆ ಬರಬೇಕು, ರೈತರು ಹೋರಾಟವನ್ನ ಮಾಡಬೇಕು ಶಾಂತ ರೀತಿಯಾಗಿ. ಗಾಂಧೀಜಿಯವರ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ಬೇಕಾದ್ರೆ ಏನೋ ಉಗ್ರ ಹೋರಾಟ ಮಾಡಿ ಸಾವು ನೋವುಗಳನ್ನ ಮಾಡಿ ತಂದ್ಕೊಡ್ಲಿಲ್ಲ. ಶಾಂತ ರೀತಿಯಲ್ಲೇ ನಾವು ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಅನ್ನೋದನ್ನ ನಾವು DC ಆಫೀಸಲ್ಲೂ ಕುತ್ಕೊಳ್ತೀವಿ, ಧರಣಿನ ಸತ್ಯಾಗ್ರಹನೂ ಮಾಡ್ತೇವೆ, ಅಸೆಂಬ್ಲಿನೂ ಮಾತಾಡ್ತೇವೆ, ಪಾದಯಾತ್ರೆಯನ್ನು ಮಾಡ್ತೇವೆ. ಈ ಯೋಜನೆ ನಿಲ್ಲಿಸೋವರೆಗೂ ಹೋರಾಟ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ನಾವು ರಕ್ತ ಕೊಡ್ತೇವೆ ಹೊರತು ಈ ನೀರನ್ನ ಈ ಲಿಂಕ್ ಯಾವುದೇ ಕಾರಣಕ್ಕೂ ಬೇಡ. ಇದು ವೆರಿ ಕ್ಲಿಯರ್ ಆಗಿ ಇನ್ನೊಂದ್ಸಲಿ ನಾವು ಇದನ್ನ ಯೋಜನೆ ಎಲೆಕ್ಷನ್ ಮುಂಚೆನೂ ಹೇಳಿದೆ, ಈಗಲೂ ಹೇಳ್ತಾ ಇದ್ದೇವೆ. ಈ ತಾಲೂಕನ್ನ ಎತ್ಕಟ್ಟುವಂತ ಕೆಲಸವನ್ನ DK ಶಿವಕುಮಾರ್ ಅವರು ಮಾಡಿದ್ದಾರೆ. ತುಮಕೂರು ಜಿಲ್ಲೆಯವರನ್ನ ಒಡೆದಾಡೋದಕ್ಕೆ ಇವತ್ತು ಈ ಯೋಜನೆಯನ್ನ ಅನುಷ್ಠಾನ ಮಾಡಿದ್ದಾರೆ. ಈ ಯೋಜನೆ ಏನಾದ್ರು ಅನುಷ್ಠಾನ ಆದ್ರೆ ತುಮಕೂರು ಜಿಲ್ಲೆಯಲ್ಲಿರುವಂತಹ ತಾಲೂಕುಗಳು ಯುದ್ಧ ಮಾಡ್ತವೆ. ಇನ್ಮೇಲೆ ಚಿಕ್ಕನಾಯಕನಲ್ಲಿ ನನಗೆ ನೀರು ಬಂದಿಲ್ಲ ಅಂತ ಹೇಳಿ ಗುಬ್ಬಿಯವ್ರ ಮೇಲೆ ಮಾಡ್ತಾರೆ, ತುರುವೇಕೆರೆಯವರು ನೀರು ಬಂದಿಲ್ಲ ಅಂತ ಹೇಳಿ ಚಿಕ್ಕನಾಯಕನಲ್ಲಿ ಮತ್ತೆ ತಿಪ್ಟೂರವ್ರ ಮೇಲೆ ಮಾಡ್ತಾರೆ. ತಿಪ್ಟೂರವರೆಲ್ಲ ಸೇರಿ ಹೇಮಾವತಿ ನೀರಲ್ಲಿ ನೀರು ಬಂದಿಲ್ಲ ನಾಳೆ ಅಂತ ಹೇಳಿ ಇಡೀ ಯೋಜನೆಯನ್ನೇ ಶೂನ್ಯ ಮಾಡ್ತಾ ಇದ್ದಾರೆ. ಅಂದ್ರೆ 100 ರೂಪಾಯಿ ಆದಾಗ 100 ಜನಕ್ಕೆ ಹಂಚ್ಬೋದು. 100 ಜನಕ್ಕೆ ಅಂತ 100 ರೂಪಾಯಿ 1 ರೂಪಾಯಿ ತರ ಹಂಚಿದ್ರೆ 100 ಜನಕ್ಕೆ ಹಂಚ್ಬೋದು. ಇದನ್ನ 100 ರೂಪಾಯಿ ಇರೋದು 100 ರೂಪಾಯಿ 200 ಜನಕ್ಕೆ ಹಂಚಕ್ಕೆ ಹೋಗ್ತಾರೆ 100 ರೂಪಾಯಿ ತರ. ಹೆಂಗ್ ಸಾಧ್ಯ ಆಗುತ್ತೆ? ಯಾರಿಗೂ ನೀರು ಸಿಗಲ್ಲ. ಯುದ್ಧ ಆಗಿ ಇದು ಪೊಲೀಸ್ ಫೋರ್ಸ್ ಹಾಕಿ ತಾಲೂಕುಗಳನ್ನು ಒಡೆದಾಡಿಸುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ, ವಿಶೇಷವಾಗಿ DK ಶಿವಕುಮಾರ್ ಅವರು ಮಾಡ್ತಾರೆ. ನಾನು ಪರಮೇಶ್ವರರು ಬೆಳಗ್ಗೆ ಭೇಟಿ ಮಾಡಿದ್ದೇನೆ. ಈ ಯೋಜನೆಗೆ ನಿಮ್ಮ ಸಹಕಾರ ಬೇಕು, ನಾವೆಲ್ಲ ಹೋರಾಟ ಮಾಡ್ತೇವೆ, ಆ ಹೋರಾಟಕ್ಕೆ ನಿಮ್ಮ ಸಹಕಾರ ಬೇಕು. ಇಲ್ಲಾಂದ್ರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶೂನ್ಯ ಆಗಿಬಿಡುತ್ತೆ. ಈಗಲೇ ಪಾರ್ಲಿಮೆಂಟ್ ಅಲ್ಲಿ 3 ಜಿಲ್ಲೆಗಳಲ್ಲಿ 3 ಪಾರ್ಲಿಮೆಂಟ್ ಸೆಗ್ಮೆಂಟ್ ಅಲ್ಲಿ ಕಾಂಗ್ರೆಸ್ನ ಧೂಳಿಪಟ ಮಾಡಿದ್ದಾರೆ. ಒಂದು ಸಿರಾ ಚಿತ್ರದುರ್ಗ ಸೇರುತ್ತೆ, ಸಿರಾ ಮತ್ತೆ ಪಾವಗಡ, ತುಮಕೂರು ಒಂದು, ಕುಣಿಗಲ್ ಒಂದು, 3ರಲ್ಲೂ ಇವರಿಗೆ ಕಾಂಗ್ರೆಸ್ನವರೇ ಶೂನ್ಯ ಸುತ್ತಿದ್ದಾರೆ. ಇನ್ನು ಮುಂದೆ ಶಾಶ್ವತವಾದ ಶೂನ್ಯವನ್ನ ಸುತ್ತುವಂತ ಕೆಲಸಗಳನ್ನ ಮಾಡ್ಕೋಬೇಡಿ. ಈ ಲಿಂಕ್ ಕ್ಯಾನಲ್ನ ತಕ್ಷಣ ಕೈ ಬಿಡ್ರಿ. ಮತ್ತೆ ಏನು 75 ಕಿಲೋಮೀಟರ್ 167 ಮಾಡಿದಿರ, ಅಲ್ಲಿ ಈಗಿರುವಂತ ಬೇಸ್ ನಾಲೆ ಅಂದ್ರೆ ಇದು ಅಪ್ರೂವಲ್ ಆಗಿದ್ದು
1970 ದೇವರಾಜ ಅರಸು ಕಾಲದಲ್ಲಿ ಅಪ್ರೂವ್ ಆಗಿದೆ ಮೂಲ ಯೋಜನೆಗೆ ಧಕ್ಕೆ ಆಗ್ದಲೆ ನೀವು ಏನ್ ಬೇಕಾದ್ರೂ ಮಾಡಿ. ಮೂಲ ಯೋಜನೆ ಮುಖಾಂತರನೇ ನೀರು ತೊಗೊಂಡು ಹೋಗ್ಬೇಕು. ಅದು ಒಂದು ಸಲ ಡಿಸೈನ್ ಮಾಡಿದ್ರೆ ಡಿಸೈನ್ ಚೇಂಜ್ ಮಾಡಕ್ ಬರಲ್ಲ. ನಿಮ್ಗೆ ಇಷ್ಟ ಬಂದಾಗ ಇವತ್ತು ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಇದ್ದಾರೆ, ರಂಗನಾಥಿಗೆ ಸಹಾಯ ಮಾಡಬೇಕು, ಆ ಮಾಗಡಿಯಲ್ಲಿ ಮಾರ್ಕೆಟಿಂಗ್ ಸಹಾಯ ಮಾಡಬೇಕು ಅಂತ ಹೇಳಿ ನೀರು ಕೊಡುವಂಥದ್ದು. ನಾಳೆ ಚಿಕ್ಕನಾಯಕನಹಳ್ಳಿಯಲ್ಲಿ ಮಾಧುಸ್ವಾಮಿ ಆದಂತ ಅವ್ರು ನೀರು ತಗೊಂಡು ಹೋಗುವಂಥದ್ದು, ಇದೇ ಅಧಿಕಾರನ ದುರುಪಯೋಗ ಪಡ್ಕೊಂಡು ಇದು ಯಾರು ಮಾಡಬಾರ್ದು. ಜಿಲ್ಲೆಯಲ್ಲಿ ನೀರನ್ನು ಸಮಾನವಾಗಿ ಹಂಚಿಕೆ ಆಗಿದೆ. ಅವಾಗ ಹಂಚಿಕೆ ಆಗಿರೋದ್ರಲ್ಲೇ ಜಾಸ್ತಿ ದಿನ ನೀರನ್ನ ಕುಣಗಲ್ಗೆ ತುಂಬಿಸುವಂಥದ್ದನ್ನ ಮೇನ್ ಏನ್ ಬೇಸಿಕ್ ನಾಲೆಜ್ ಅದ್ರ ಮುಖಾಂತರ ತಗೊಂಡೋಗ್ಬೇಕು. 3 TMC ನೀರು ಏನ್ ಮಾಡ್ಬೇಕು ಕುಣಗಲ್ಗೆ ಕೊಡೋದಕ್ಕೆ ಇಲ್ಲಿರುವಂತ ಯಾರ್ದು ವಿರೋಧ ಇಲ್ಲ. ಕಾನೂನಾತ್ಮಕವಾಗಿ 3 ದಿನ ಬೇಕಾದ್ರೆ ಪೊಲೀಸ್ ಇಟ್ಕೊಂಡು 3 TMC ನೀರು ತುಂಬಿಸ್ಕೊಂಡು ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ದಾರೆ, ಅದು ನಾವು ಒಪ್ತೇವೆ. ಅನ್ಯಾಯ ಸರಿಪಡಿಸ್ಕೊಳ್ಳೋದಕ್ಕೆ ಗೇಟ್ ಮುಖಾಂತರ ನೀರು ಕೊಡುವಂತ ಕೆಲಸ ಆಗಬೇಕು. ಅದರಿಂದ ನಾಳೆ ಬಂದ್ಗೆ ನಾನೆಲ್ಲ ತುಮಕೂರು ಜಿಲ್ಲೆಯ ರೈತರಿಗೆ ಮತ್ತೆ ಸಾರ್ವಜನಿಕರಿಗೆ ಮತ್ತೆ ವ್ಯಾಪಾರಸ್ಥರಿಗೆ ಎಲ್ರಿಗೂ ಕೈ ಮುಗಿದು ವಿನಂತಿ ಮಾಡ್ತೇನೆ. ಇದು ನಮ್ಮ ಅಳಿವು ಉಳಿವಿನ ಪ್ರಶ್ನೆ, ನಮ್ಮ ಬದುಕು. ನೀರಂದ್ರೆ ನಮಗೆ ಪ್ರತಿನಿತ್ಯದ ಮನುಷ್ಯನ ಜೀವನ ಪ್ರಾರಂಭ ಆಗೋದು ನೀರಿಂದ. ಬಟ್ಟೆ ಇರ್ಬೋದು, ಅಡಿಗೆ ಮಾಡೋದಿರ್ಬೋದು, ಜೀವನ ಮಾಡೋದಿರ್ಬೋದು, ರೈತನ ಕೃಷಿ ಇರ್ಬೋದು, ಹೈನುಗಾರಿಕೆ ಸಾಕಾಣಿಕೆ ಇರ್ಬೋದು, ಎಲ್ಲರಿಗೂ ಜನ ನೀರನ್ನು ಅವಲಂಬಿತವಾಗಿರ್ತಾರೆ. ಆ ನೀರನ್ನ ಇವತ್ತು ಮರೀಚಿಕೆ ಮಾಡೋದು ತುಮಕೂರು ಜಿಲ್ಲೆಗೆ ಆಗ್ತಾ ಇದೆ. ಅದರಿಂದ ಎಲ್ಲ ಸಾರ್ವಜನಿಕರಿಗೆ ರೈತರಿಗೆ ನಾವೆಲ್ಲರೂ ವಿನಂತಿ ಮಾಡ್ತೇವೆ, ಕೈ ಮುಗಿತೇವೆ. ನಮ್ಮ ಹಕ್ಕನ್ನ ನಮ್ಮ ನೀರನ್ನ ಉಳಿಸಿಕೊಳ್ಳುವಂತ ಒಂದು ಹೋರಾಟಕ್ಕೆ ನೀವು ಕೈ ಜೋಡಿಸಿ ನಾಳೆ ಬಂದನ್ನ ಯಶಸ್ವಿ ಮಾಡಿ ಈ ಸರ್ಕಾರಕ್ಕೆ ಸರಿಯಾದ ಪಾಠವನ್ನು ಕಲಿಸುವಂತ ಕೆಲಸವನ್ನ ಸಾರ್ವಜನಿಕರು ರೈತರು ಮಾಡಬೇಕು ಅಂತ ವಿನಂತಿ ಮಾಡಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಮತ್ತೊಮ್ಮೆ ಪತ್ರಿಕಾ ಸ್ನೇಹಿತರಿಗೆ ವಿನಂತಿ ಮಾಡ್ತೇನೆ. ಟೆಕ್ನಿಕಲ್ ಕಮಿಟಿ ಅಂತ ಹೇಳಿರೋದು ಇದು ಡಿ ಕೆ ಶಿವಕುಮಾರ್ ನಾವೆಲ್ಲ ಹೇಳಿದ್ದು ಒಂದು ಮೀಟಿಂಗ್ ಕರೀಲಿಲ್ಲ. ಇದು ಕಣ್ಣು ಓಡಿಸುತ್ತಾ ಇರೋದು. ಅವ್ರು ಯಾವುದೇ ಕಾರಣಕ್ಕೂ ಯಾವ ಟೆಕ್ನಿಕಲ್ ಕಮಿಟಿ ಏನೇ ವರದಿ ಬಂದ್ರು ನಮ್ಗೆ ಅದ್ರ ಮೇಲೆ ನಂಬಿಕೆ ಇಲ್ಲ. ನಾವು ಹೇಳಬೇಕು, ಸರ್ಕಾರ ಗಮನಕ್ಕೆ ತರಬೇಕು, ಅಸೆಂಬ್ಲಿ ಹೋರಾಟ ಮಾಡಬೇಕು, ಎಲ್ಲೆಲ್ಲಿ ನಾವು ಹೋರಾಟ ಮಾಡಬೇಕು ಅಂತ ಮಾಡ್ತೇವೆ. ಆದರೆ ಅವರು ದೃಢ ನಿಲುವನ್ನು ತಗೊಂಡಿದ್ದಾರೆ. ನನಗೆ ಪರಮೇಶ್ವರ್ ಅವರು ಕೇಳಿದ್ರೆ ನೀವು ಕ್ಯಾಬಿನೆಟ್ ಅಲ್ಲಿ ಮಾತಾಡಲಿಲ್ವಾ, ಅದಕ್ಕೆ ನಾನು ಜೋರ್ ಮಾತಾಡಿದೆ. ಅದನ್ನ ನನ್ನೇ ಬುಲ್ಡೋಸರ್ ಮಾಡಿ ಆ ಯೋಜನೆ ಅನುಷ್ಠಾನ ಮಾಡಿದ್ದಾರೆ. ಅವರು ನಿಲ್ಲಿಸಲ್ಲ ಅಂತ ಹೇಳಿದ್ದಾರೆ. ಅದರಿಂದ ನಾನು ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇನೆ, ನೀವು ಈ ಯೋಜನೆ ನಿಲ್ಲಿಸಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಾನೂನು ಸುವ್ಯವಸ್ಥೆ ಇಲ್ಲಿ ಹದಗೆಟ್ರೆ ಅದಕ್ಕೆ ನೇರ ಕಾಂಗ್ರೆಸ್ ಸರ್ಕಾರ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಹೊಣೆಗಾರರಾಗ್ತಾರೆ.